ದೀಪಾಂಜಲಿ ನಗರದ ಇಂದಿರಾ ಕ್ಯಾಂಟೀನ್ಗೆ ಇವತ್ತು ಡಿಸಿಎಂ ಭೇಟಿ ಕೊಟ್ಟಿದ್ದರು. ಕ್ಯಾಂಟೀನ್ ಸಿಬ್ಬಂದಿಗೆ ಮಾಹಿತಿ ಕೊಟ್ಟು ಅವರು ಭೇಟಿ ನೀಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೇ ಸಂದರ್ಭದಲ್ಲಿ ಕೇಳಿಬಂತು. ಮೊದಲೇ ಮಾಹಿತಿ ಇದ್ದ ಕಾರಣ ಕ್ಯಾಂಟೀನ್ಗಳೆಲ್ಲ ಫುಲ್ ಕ್ಲೀನ್ ಆಗಿ ಇರುವಂತೆ ಡಿಸಿಎಂ ಪರಮೇಶ್ವರ್ ಬರುವ ಮುನ್ನ ಕ್ಯಾಂಟೀನ್ ಅನ್ನ ಸ್ವಚ್ಛತೆ ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಸ್ವಚ್ಛಗೊಳಿಸ್ಬಿಟ್ಟಿದ್ರು, ಎಲ್ಲ ಮೊದಲೇ ಡೀಟೇಲ್ಸ್ ಕೊಡ್ಕೊಂಡ್ ಬಂದಿದ್ದಾರೆ. ಇನ್ನೇನು ಬಿಡ್ತಾರಾ ಸಿಬ್ಬಂದಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ತಮ್ದೇನು ತಪ್ಪಿಲ್ಲ ಅನ್ನೋ ರೀತಿ ವರ್ತಿಸ್ತಾರೆ ಅನ್ನೋ ರೀತಿ, ಅಥವಾ ನಾವೆಲ್ಲ ಬಹಳ ನೀಟಾಗಿಟ್ಟಿದ್ವು ಅನ್ನೋ ರೀತಿ ವರ್ತಿಸ್ತಾರೆ ಅಂತ ಸ್ಥಳೀಯವಾಗಿ ಆರೋಪ ಕೇಳಿಬಂತು. ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆ ಕ್ಲೀನ್ ಇಲ್ಲ ಅಂತ ಆರೋಪ ಇತ್ತಂತೆ. ಡಿಸಿಎಂ ಬರ್ತಾ ಇದ್ದಾರೆ ಅಂತ ಕ್ಯಾಂಟೀನ್ ಅನ್ನ ಕ್ಲೀನ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂತು. ಕ್ಯಾಂಟೀನ್ ಕ್ಲೀನ್ ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡೋದ್ರ ಜೊತೆಗೆ ನೀವು ಯಾಕೆ ಮೊದಲೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಬಂದಿದ್ದು ಅಂತ ಡಿಸಿಎಂಗೆ ತರಾಟೆ ಕೂಡ ತೆಗೆದುಕೊಂಡ್ರಂತೆ. ಆಮೇಲೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಕ್ಯಾಂಟೀನ್ ನಲ್ಲಿ ಅವ್ಯವಸ್ಥೆ ಬಹಳ ಇದೆ. ಪ್ರಮುಖವಾಗಿ ಈ ಕ್ಯಾಂಟೀನ್ ನಲ್ಲಿ ಕ್ಲೀನ್ ಇಟ್ಕೊಳ್ಳೋದಿಲ್ಲ, ಈ ಕ್ಯಾಂಟೀನ್ ಅಲ್ಲಿ ಕ್ಲೀನಿಂಗ್ ಅನ್ನೋದೇ ಇಲ್ಲ. ಈ ಕಾರಣಕ್ಕಾಗಿ 100 ಜನ ಕೂಡ ಇಲ್ಲಿ ಊಟ ಮಾಡಲ್ಲ ಅಂತ ಡಿಸಿಎಂ ಪರಮೇಶ್ವರ್ ಅವರಿಗೆ ದೂರನ್ನ ನೀಡಿದ್ದು ಸ್ಥಳೀಯರು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಸ್ವಲ್ಪ ಅವಾಗ ಅವಾಗೆ ಬಂದು ನೀವು ಊಟಕ್ಕಂತೂ ಬರ್ತೀರಲ್ಲ, ಹೊರಗಡೆ ಬಿಡೋದಿಲ್ಲ. ನೀವು ಬಂದು ಸ್ವಲ್ಪ ಅವಾಗ ಅವಾಗೆ ನೋಡಿ ಮುತ್ತಪ್ಪ ಲಮಾಣಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮುತ್ತಪ್ಪ ಲಮಾಣಿ, ಹೌದು, ಬಹಳ ಕ್ಯಾಂಟೀನ್ಗಳು ಆರಂಭದಲ್ಲೆಲ್ಲ ಬಹಳ ಚೆನ್ನಾಗೇ ಇದ್ವು ಇಂದಿರಾ ಕ್ಯಾಂಟೀನ್ಗಳು. ಈಗ ಬಹಳಷ್ಟು ಕಡೆ ಅವ್ಯವಸ್ಥೆ ಅನ್ನೋದನ್ನ ಕೇಳ್ಪಡ್ತಾ ಇರ್ತೀವಿ. ಈ ದೀಪಾಂಜಲಿ ನಗರ್ ಬಳಿ ಇರುವಂತ ಕ್ಯಾಂಟೀನ್ ಇದೆಯಲ್ಲ, ಇದು ಇವತ್ತಿದ್ದಕ್ಕೂ ಬೇರೆ ದಿನ ಇರೋದಕ್ಕೂ ಹೆಂಗ್ ವ್ಯತ್ಯಾಸ ಇರುತ್ತಂತೆ? ಹೌದಾ ಡಿಸಿಎಂ ಇನ್ಫಾರ್ಮೇಶನ್ ಮೊದಲೇ ಕೊಟ್ಕೊಂಡು ಬಂದಿದ್ದು? ಹೌದು ಮಾಲ್ತೇಶ್, ಏನಂದ್ರೆ ಇಂದಿರಾ ಕ್ಯಾಂಟೀನ್ ಆಹಾರದಲ್ಲಿ ವಿಷಾಂಶ ಇದೆ ಅಂತ ಹೇಳಿ ಬಿಜೆಪಿ ಕಾರ್ಪೊರೇಟರ್ ಆರೋಪ ಮಾಡಿದ್ರು. ಹೀಗಾಗಿ ಇವತ್ತು ಡಿಸಿಎಂ ಪರಮೇಶ್ವರ್ ಅವರು ನಗರದ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಹೋಗಿ, ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆಗೆ ಹೋಗಿ ಖುದ್ದು ಪರಿಶೀಲನೆ ಮಾಡಿದ್ರು. ಇದೊಂದು ದಿಢೀರ್ ಭೇಟಿ ಅಂತ ಕೂಡ ಅವರು ಹೇಳ್ಕೊಂಡಿದ್ರು. ಆದ್ರೆ ಇದು ದಿಢೀರ್ ಭೇಟಿ ಅಲ್ಲ, ಮಾಹಿತಿ ಕೊಟ್ಟು ಭೇಟಿ ಕೊಟ್ಟಿದ್ದಾರೆ ಎಂಬುದು ಸ್ಥಳೀಯರ ಮಾಹಿತಿ. ಅದರಂತೆ ಡಿಸಿಎಂ ಬರುವಂತಹ 1 ಗಂಟೆಯ ಮುಂಚಿತವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಶುಚಿಗೊಳಿಸಿ ಅಲ್ಲಿರುವಂತಹ ಕೆಲಸವನ್ನ ಬೇರೆ ಕಡೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿರೋದು ನಮ್ಮ ಕ್ಯಾಮರಾಕ್ಕೆ ನೀವು ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಸ್ಥಳೀಯರು ಆರೋಪ ಮಾಡುವಂತಹ ಪ್ರಕಾರ ಏನಂದ್ರೆ, ಆ ಒಂದು ಇಂದಿರಾ ಕ್ಯಾಂಟೀನ್ ಅಡಿಗೆಗಳ ಮನೆಗಳಿದಾವೆ, ಅವು ಸಂಪೂರ್ಣವಾಗಿ ಗಲೀಜಾಗಿರ್ತವೆ, ಜೊತೆಗೆ ಅವ್ಯವಸ್ಥೆವಾಗಿರುತ್ತೆ. ಯಾವ ಒಬ್ಬ ಜನ ಕೂಡ ಊಟ ಮಾಡೋಕೆ ಯೋಗ್ಯ ಇಲ್ಲದಂತಹ ಅಡಿಗೆಯನ್ನ ಇಲ್ಲಿ ಸರಬರಾಜು ಮಾಡ್ತಾರೆ ಅಂತ ಕೂಡ ಆರೋಪ ಮಾಡಿದ್ರು. ಜೊತೆಗೆ ದಿನಕ್ಕೆ 40 ಜನ ಊಟ ಮಾಡ್ತಾರೆ, 500 ಜನ ಇಲ್ಲಿ ಬಿಲ್ ಹಾಕ್ತಾರೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಪರಮೇಶ್ವರ್ ಕೊಟ್ಟಿದ್ದಂತಹ ಈ ದಿಢೀರ್ ಭೇಟಿ ಏನಿದೆ, ಇದು ದಿಢೀರ್ ಭೇಟಿ ಅಲ್ಲ, ಮಾಹಿತಿ ಕೊಟ್ಟು ಭೇಟಿ ನೀಡಿ, ಅಂದ್ರೆ ತಮ್ಮ ಒಂದು ಯೋಜನೆ ಏನಿದೆ ಅದು ಬೇರೆಯವರ ಕಣ್ಣಿಗೆ ಕುಗ್ಗಬಾರ್ದು ಅಥವಾ ಅದನ್ನ ಬಂದ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರ ಯೋಜನೆಯನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಇವತ್ತು ಪರಮೇಶ್ವರ್ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ಭೇಟಿ ಏನಿದೆ ಅದು ಫ್ರೀ ಪ್ಲಾನ್ ಆಗಿ ಮಾಡುವಂತಹ ಭೇಟಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಮರ್, ಥ್ಯಾಂಕ್ ಯು ಮುತ್ತಪ್ಪ.